ಯಾವ ಹೂವು ಯಾರ ಮುಡಿಗೋ ಭಾಗ 165. ವಿಕ್ರಮ್ ಸಾನ್ವಿ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಿ ಹೊರಗೆ ಹೋದ. ಸಾನ್ವಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕಾಗದೆ ಒತ್ತಾಡುತ್ತಿದ್ದ ಅವಳಿಗೆ ವಿಕ್ರಮ್ನ ಕಟುವಾದ ಮಾತುಗಳು ಇನ್ನೂ ನೋವು ಮಾಡಿತ್ತು. ಅವಳಿಗೆ ತಲೆ ಸುತ್ತಿದಂತಾಗಿ ಅವಳಿಗೆ ಹಾಸಿಗೆಯಲ್ಲಿ ಮಲಗಿದಳು. ಸಾನ್ವಿಗೆ ಬೈದು ರೂಮ್ನಿಂದ ಹೊರಗೆ ಬಂದ ವಿಕ್ರಮ್ಗೆ ತನ್ನ ಮೇಲೆ ತನ್ಗೆ ಕೋಪ ಅಸಹ್ಯ ಮೂಡಿತ್ತು. ಅವನು ಮನಸ್ಸಲ್ಲಿ ನನ್ಗೆ ಅವಳ ಬಗ್ಗೆ ತುಂಬಾ ಕಾಳಜಿ ಇದೆ, ಆದ್ರೂ ನಾನು ಅವಳ ಮೇಲೆ ಕೋಪ ಮಾಡ್ಕೋತೀನಿ. ಅವಳ ಮಾತನ್ನು ಕೇಳೋ ತಾಳ್ಮೆ ನನಗಿರಲ್ಲ. ನಂದೇ ಮಾತು ನಡಿಬೇಕು ಅನ್ನೋ ಆಟ ಯಾಕೆ ನನ್ಗೆ? ಇದು ಹಠಾನ ಅಥವಾ ನನ್ಗೆ ಅವಳ ಮೇಲಿರುವ ಅನುಕಂಪನ? ಚಿಕ್ಕಂದಿನಿಂದ ಅವಳನ್ನ ದ್ವೇಷ ಮಾಡಿದ್ರಿಂದ ಈಗ ಅವಳ ಜೀವನ ಚೆನ್ನಾಗಿರ್ಬೇಕು ಬಯಸ್ತಿದ್ದೀನಿ. ಅದಕ್ಕೆ ನಾನು ಅವಳ ಹತ್ರ ಇಷ್ಟಾದ್ರೂ ರೂಢಾಗಿ ನಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಅವಳು ನನ್ನ ಮಾತು ಕೇಳಲ್ಲ. ತುಂಬಾ ಹಠ ಮಾಡ್ತಾಳೆ. ನಾನ್ ಮಾಡಿದ್ದೆ ಸರಿ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹಠ ಮಾಡ್ಲೇಬೇಕು ಎಂದು ನನ್ನನ್ನು ತಾನು ಸಮರ್ಥನೆ ಮಾಡಿಕೊಂಡ. ಅದೇ ಹಠದಲ್ಲಿ ವಿಕ್ರಮ್ ಮೊಬೈಲ್ ತೆಗೆದು ನಿತಿನ್ಗೆ ಕಾಲ್ ಮಾಡಿ, ನಿತಿನ್ ಅದು ಹೇಗೆ ಏನು ಅಂತ ನನಗ್ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ನಿನ್ನ ಸಾನ್ವಿ ಮದ್ವೆ ನಡಿಲೇಬೇಕು. ಆದಷ್ಟು ಬೇಗ ನೀನು ನಿನ್ನ ತಂದೆ ತಾಯಿನ ಮನೆಗೆ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ಕೋ. ಇಲ್ಲ ಬರದೇ ಇದ್ರು ಪರವಾಗಿಲ್ಲ, ಹೇಗಿದ್ರು ಶರಣ್ಯ ಮದ್ವೆಯಲ್ಲಿ ಅವಳನ್ನ ನೋಡಿರ್ತಾರೆ. ಮದ್ವೆ ದಿನನೇ ತೆಗೆದ ಅವಳ ಫೋಟೋ ಇದೆ, ನಿನ್ನ ಮೊಬೈಲ್ಗೆ ಸೆಂಡ್ ಮಾಡ್ತೀನಿ. ಅದನ್ನ ನಿಮ್ಮ ಅಪ್ಪ ಅಮ್ಮನಿಗೆ ತೋರ್ಸು. ಈಗ ತಾನೇ ಸಾನ್ವಿ ಹತ್ರ ನಾನು ಮದ್ವೆ ವಿಷಯ ಕಂಡೀಷನ್ ಆಗಿ ಮಾತಾಡಿದ್ದೀನಿ. ಇನ್ನು 1 ತಿಂಗಳಲ್ಲಿ ಮದ್ವೆ ಅಂತಾನು ಹೇಳಿದೆ. ದಿನ ತಯಾರಿನ ನಾನು ಈಗಿಂದಾನೇ ಮಾಡ್ಕೋಬೇಕು. ಅದಕ್ಕೆ ನಿನಗೆ ಹೇಳ್ತಿದ್ದೀನಿ, ಅಪ್ಪ ಅಮ್ಮನಿಗೆ ಸಾನ್ವಿ ಫೋಟೋನ ತೋರ್ಸು. ನೋಡೋಕೆ ಬರ್ತೀವಿ ಅಂದ್ರೆ ಈ ಭಾನುವಾರನೇ ಕರ್ಕೊಂಡು ಬಾ. ಇಲ್ಲ ಹೇಗಿದ್ರು ಸಾನ್ವಿ ಪಂಕಜ್ ಮನೇಲೆ ಇದ್ದಾಳೆ. ಇವತ್ತು ಸಂಜೆನೆ ನಿಮ್ಮ ತಂದೆ ತಾಯಿನ ಪಂಕಜ್ ಮನೆಗೆ ಕರ್ಕೊಂಡು ಬಾ. ಇಲ್ಲೇ ಪಲ್ಲವಿಗೆ ಹೇಳಿ ಅವಳನ್ನ ವಧುವಿನ ಶಾಸ್ತ್ರಕ್ಕೆ ರೆಡಿ ಮಾಡಿಸ್ತೀನಿ ಹೇಳಿ ನಿತಿನ್ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡಿದ. ನಿತಿನ್ಗೆ ಒಂದು ಕ್ಷಣ ಗಾಬರಿ ಆಯ್ತು. ಅವನು ತಕ್ಷಣ ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ವಿಕ್ರಮ್ ನಿಮ್ಮನೇಲಿದಾನಾ ಎಂದು ಕೇಳಿದಕ್ಕೆ ಪಂಕಜ್ ಹೌದು. ನಿತಿನ್ ಹಾಗಿದ್ರೆ ನೀನು ಎಲ್ಲಿದ್ದೀಯಾ? ಪಲ್ಲವಿ ಶರಣ್ಯ ಪ್ರೀತಮ್ನ ಡ್ರಾಪ್ ಮಾಡೋಕೆ ಏರ್ಪೋರ್ಟ್ಗೆ ಬಂದ್ವಿ. ಹಾಗಿದ್ರೆ ಮನೇಲಿ ಯಾರ್ಯಾರಿದ್ದಾರೆ? ಯಾರು ಇಲ್ಲ ಕಣೋ, ಸಾನ್ವಿ ಮತ್ತೆ ವಿಕ್ರಮ್ ಮಾತ್ರ ಇರೋದು. ಸಂಜಯ್ ಅಪ್ಪ ಅಮ್ಮನ್ನ ಕರ್ಕೊಂಡು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಯಾಕೋ ಏನಾಯ್ತು? ನೀನ್ ಯಾಕೋ ಇಷ್ಟು ಗಾಬರಿಯಾಗಿದ್ದೀಯಾ ಎಂದು ಕೇಳಿದ ಆತಂಕದಲ್ಲಿ. ಯಾಕೆ ಅಂದ್ರೆ ವಿಕ್ರಮ್ ಕಾಲ್ ಮಾಡಿದ್ದ. ಅವನು ಹೇಳಿದನ್ನ ಕೇಳಿ ಗಾಬರಿಯಾಗದೆ ಇರುತ್ತಾ ಇನ್ನು 1 ತಿಂಗಳಲ್ಲಿ ಮದ್ವೆ ಅಂತಿದ್ದಾನೆ. ಇವತ್ತೇ ಅಪ್ಪ ಅಮ್ಮನ ನಿಮ್ಮನೆಗೆ ಕರ್ಕೊಂಡು ಬಂದು ಸಾನ್ವಿನ ತೋರ್ಸು ಅಂತಿದ್ದಾನೆ. ಈಗ ತಾನೇ ಸಾನ್ವಿ ಹತ್ರ ಇನ್ನು 1 ತಿಂಗಳಲ್ಲಿ ಮದ್ವೆ ಅಂತ ಹೇಳಿದಾನಂತೆ. ಈ ರೀತಿ ಎಲ್ಲ ಮಾತಾಡಿದಾನೆ ಅಂದ್ರೆ ಖಂಡಿತ ಸಾನ್ವಿ ಮತ್ತೆ ಇವನ ಮಧ್ಯೆ ನಡೆದಿರ್ಬಹುದು. ಪ್ಲೀಸ್ ಪಂಕಜ್, ನನ್ಗೆ ಆತಂಕ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಮನೆಗೆ ಹೋಗು, ಅಲ್ಲಿ ಏನಾಯ್ತು ಅಂತ ನೋಡು ಎಂದ. ಸರಿ ಈಗ್ಲೇ ಮನೆಗೆ ಹೋಗ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಮನೆಯ ಕಡೆಗೆ ಕಾರ್ ಡ್ರೈವ್ ಮಾಡಿದ. ಪಲ್ಲವಿ, ಪಂಕಜ್ ಏನಾಯ್ತು, ಯಾಕೆ ಚೆನ್ನಾಗಿದ್ದೀರಾ ಎಂದಾಗ ಪಂಕಜ್ ನಿತಿನ್ ಹೇಳಿದ್ದನ್ನು ಪಲ್ಲವಿಗೆ ಹೇಳಿ ಇವರಿಬ್ಬರ ಮಧ್ಯೆ ಸ್ಟ್ಯಾಂಡಿಂಗ್ ಬರ್ಲಿ ಅಂತ ನಾವು ಅವರಿಬ್ಬರನ್ನ ಒಟ್ಟಿಗೆ ಇರ್ಲಿ ಅಂತ ಬಿಟ್ರೆ ಇಬ್ಬರು ಆಗ್ಲೇ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ಕೊಂಡಿದ್ದಾರೆ. ಇವರ ಮಧ್ಯೆ ಏನ್ ಮಾತುಕತೆ ನಡೆಯಿತು ಅಂತ ನಮಗಂತೂ ಗೊತ್ತಿಲ್ಲ. ಆದ್ರೆ ಇನ್ನು 1 ತಿಂಗಳಲ್ಲಿ ಸಾನ್ವಿ ನಿತಿನ್ ಮದ್ವೆ ಅಂತ ಧಾರವಾಗಿ ವಿಕ್ರಮ್ ನಿತಿನ್ಗೆ ಹೇಳಿದಾನೆ. ಹಾಗೆ ಸಾನ್ವಿಗೂ ಹೇಳಿದಾನಂತೆ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಈಗ್ಲೇ ಮದ್ವೆಗೆ ಅರ್ಜೆಂಟ್ ಮಾಡಲ್ಲ ಅಂತ ಹೇಳಿದ್ದವನು ಇದ್ದಕ್ಕಿದ್ದ ಹಾಗೆ ಇನ್ನು 1 ತಿಂಗಳಲ್ಲಿ ಮದ್ವೆ ಅಂತ ನಿರ್ಧಾರ ಮಾಡಿದಾನೆ. ಇವನಿಗೆ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ನಾವೇನಾದ್ರೂ ಪ್ಲಾನ್ ಮಾಡ್ಬೇಕು ಅಂದುಕೊಂಡಿದ್ರೆ ಇವನು ನಮ್ಗಿಂತ ಫಾಸ್ಟ್ ಆಗಿ ನಿರ್ಧಾರಗಳನ್ನ ತಗೋತಿದ್ದಾನೆ. ಮೊದಲೇ ಈ ವಿಷಯವಾಗಿ ಟೆನ್ಷನ್ ಆಗಿತ್ತು, ಆದರೆ ಈಗ ವಿಕ್ರಮ್ ನಿರ್ಧಾರ ಕೇಳಿದ್ಮೇಲೆ ಭಯ ಶುರುವಾಗಿದೆ. ಮೈಂಡ್ ಬ್ಲಾಂಕ್ ಆಗೋಗಿದೆ ಎಂದ. ಪಲ್ಲವಿ, ಟೆನ್ಷನ್ ಮಾಡ್ಕೋಬೇಡಿ, ಮೊದಲು ಮನೆಗೆ ಹೋಗೋಣ. ಪಂಕಜ್ ವೇಗವಾಗಿ ಕಾರ್ ಡ್ರೈವ್ ಮಾಡುತ್ತಾ ತಲುಪಿದ. ಮನೆ ಒಳಗೆ ಬಂದಾಗ ವಿಕ್ರಮ್ ಹಾಲ್ ನಲ್ಲಿ ಅತ್ತತ್ತ ಓಡಾಡುತ್ತಿದ್ದ. ಪಲ್ಲವಿ ಸಾನ್ವಿ ಇದ್ದ ರೂಮ್ಗೆ ಬಂದಳು. ಮಲಗಿದ್ದಳು. ಅವಳು ಹಾಕಿಕೊಂಡಿದ್ದ ತಲೆದಿಂಬು ಕಣ್ಣೀರಿನಿಂದ ತೇವವಾಗಿತ್ತು. ಅದನ್ನು ಗಮನಿಸಿದ ಪಲ್ಲವಿ ಮನಸ್ಸಲ್ಲಿ, ಅಯ್ಯೋ ಆ ದೇವರು ನಿನ್ಗೆ ಯಾಕೆ ಇಷ್ಟು ನೋವು ಕೊಡ್ತಾನೆ? ವಿಕ್ರಮಣ್ಣ ತುಂಬಾ ಬುದ್ಧಿವಂತ, ಆದರೆ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಶತದಡ್ಡ ಆಗಿದ್ದಾನೆ. ಅವನಿಗೆ ನಿನ್ನ ಪ್ರೀತಿನ ನಾವು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಸಾನ್ವಿ, ನೀನು ವಿಕ್ರಮಣ್ಣನ ಪ್ರೀತಿಸ್ತಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ತರ ಇದೀವಿ. ನಮಗೆ ಗೊತ್ತು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಆಗ ನಿನ್ನ ರೂಮ್ ನಲ್ಲಿದ್ದ ವಿಕ್ರಮಣ್ಣನ ಫೋಟೋ ಕದ್ದು ನೋಡಿದನ್ನು ಹೇಳಬೇಕಾಗುತ್ತೆ. ಡೈರೆಕ್ಟ್ ಆಗಿ ನೀನು ವಿಕ್ರಮಣ್ಣನ ಪ್ರೀತಿಸ್ತಿದ್ಯಾ ಅಂತ ಕೇಳಿದ್ರೆ ನೀನು ಸತ್ಯ ಹೇಳಲ್ಲ. ನಿನ್ನ ಮನಸ್ಸಲ್ಲಿರೋ ಪ್ರೀತಿ ನೀನು ಹೇಳ್ಕೊಳ್ಳಲ್ಲ. ರೀತಿ ಯೋಚನೆ ಮಾಡಿದ್ರು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗೆ ಅಂತ ಅರ್ಥ ಆಗ್ತಿಲ್ಲ ಎಂದುಕೊಂಡು ರೂಮ್ನಿಂದ ಬಂದಳು. ಪಂಕಜ್ ಮತ್ತು ವಿಕ್ರಮ್ ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದರು. ನಿತಿನ್ ಫೋನ್ ಮಾಡಿ ನಡೆದ ವಿಷಯ ಹೇಳಿದ್ದನ್ನು ಕೇಳಿದರೆ
ವಿಕ್ರಮ್ ಮತ್ತೆ ಕೋಪಗೊಳ್ಳಬಹುದು ಅನ್ನೋ ಕಾರಣಕ್ಕೆ ಪಂಕಜ್ ಮೌನವಾಗಿ ಕುಳಿತಿದ್ದ. ಆಗ ವಿಕ್ರಮ್, ಪಂಕಜ್, ಇನ್ನೂ 1 ತಿಂಗಳಲ್ಲಿ ಸಾನ್ವಿ ನಿತಿನ್ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ನೋಡು, ಎಲ್ಲರೂ ಅವಸರ ಮಾಡ್ಬೇಡ, ಹಾಗೆ ಹೀಗೆ ಅಂತ ದಯವಿಟ್ಟು ಹೇಳ್ಬೇಡಿ. ನಾನು ಸಾನ್ವಿಗೆ ಟೈಮ್ ಕೊಡ್ತಾ ಹೋದಷ್ಟು ಅವಳ ಆಟ ಜಾಸ್ತಿ ಆಗುತ್ತೆ. ರಾಣಿಯ ಮದುವೆಗೆ ಜಾತಕ ನೋಡಿದ ಜ್ಯೋತಿಷ್ಯರ ಹತ್ರನೇ ನಿತಿನ್ ಸಾನ್ವಿ ಜಾತಕನ ತೋರಿಸುವುದಕ್ಕೆ ಅಂಕಲ್ಗೆ ಹೇಳು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮತ್ತೆ ಮಾತಾಡ್ತೀನಿ. ಈಗ್ಲಿಂದ ಎಲ್ಲ ತಯಾರಿ ಶುರು ಮಾಡ್ಕೊಂಡ್ರೆ ಮದುವೆನ ಯಾವುದೇ ಕೊರತೆ ಇಲ್ಲದೆ ನಾವು ಅನ್ಕೊಂಡ ಹಾಗೆ ಮಾಡಬಹುದು. ಸರಿ, ನಾನಿನ್ನು ಹಾಸ್ಪಿಟಲ್ಗೆ ಹೊರಡ್ತೀನಿ, ನೀನು ಬರ್ತೀಯಾ ಅಥವಾ ಮನೇಲೇ ಇರ್ತೀಯಾ ಅಂದಾಗ ಪಂಕಜ್, ಇಲ್ಲ, ನಾನು ಬರ್ತೀನಿ ಎಂದು ಹೇಳಿದ. ಇಬ್ಬರು ಒಟ್ಟಿಗೆ ಹಾಸ್ಪಿಟಲ್ಗೆ ಹೊರಟರು. ನಿತಿನ್ ನೀತು ಬಳಿ ಬಂದವನು, ವಿಕ್ರಮ್ ಸರ್ ಫೋನ್ ಮಾಡಿದ್ರು. ಅವನ ಮಾತು ಕೇಳಿ ನನಗೆ ವಿಚಿತ್ರ ಅನ್ನಿಸ್ತು. ಇನ್ನು 1 ತಿಂಗಳಲ್ಲಿ ಸಾನ್ವಿ ಮತ್ತೆ ನನ್ನ ಮದುವೆ ನಡಿಲೇಬೇಕು ಅಂತ ಇದ್ದಾನೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಇದ್ದಾಗ ನೀತು ಗಾಬರಿಯಲ್ಲಿ, ಸರ್, ಕಾಲ ಮೀರೋಕು ಮುಂಚೆ ಏನಾದ್ರೂ ಯೋಚನೆ ಮಾಡ್ಲೇಬೇಕು. ನಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾನ್ವಿ ವಿಕ್ರಮ್ ಸರ್ ಪ್ರೀತಿ ಉಳಿಬೇಕು ಅನ್ನೋದು ನಮ್ಮ ಗುರಿ ತಾನೆ. ಟೆನ್ಷನ್ ಮಾಡ್ಕೊಳ್ದೆ ಕೂಲಾಗಿ ಕೂತು ಯೋಚನೆ ಮಾಡಿ ಏನಾದರೂ ದಾರಿ ಖಂಡಿತ ಸಿಗುತ್ತೆ ಎಂದಳು. ಪಂಕಜ್, ವಿಕ್ರಮ್, ಒಂದ್ಸಲ ಸಾನ್ವಿ ಜೊತೆ ಮಾತಾಡೋ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ವಿಕ್ರಮ್, ಸಾರಿ ಕಣೋ, ನಾನು ಅವಳ ಹತ್ರ ಮಾತಾಡಲ್ಲ. ನನ್ನ ತೀರ್ಮಾನನೇ ಕೊನೆ. ಆದಷ್ಟು ಬೇಗ ಅವಳನ್ನ ನಿತಿನ್ ಜೊತೆ ಮದ್ವೆ ಮಾಡೋದೇ ನನ್ನ ಇಂಟೆನ್ಷನ್. ಅವಳನ್ನ ಮಾತಾಡೋಕೆ ಬಿಟ್ರೆ ಮದ್ವೆ ಬೇಡ. ನಾನು ಸ್ವರ್ಣ ರಾಮು ಜೊತೆ ಹೀಗೆ ಇರ್ತೀನಿ ಅಂತಾಳೆ ಅಷ್ಟೇ. ನಿಶಾ ವಿಷಯ ಗೊತ್ತಾದ್ರೆ ಮುಗೀತು. ಅವಳನ್ನು ಮದ್ವೆ ಮಾಡೋಕೆ ನನ್ಗೆ ಇರೋ ಒಂದೇ ಒಂದ್ ದಾರಿನೂ ಮುಚ್ಚಿ ಹೋಗುತ್ತೆ. ಪ್ಲೀಸ್, ನೀವೆಲ್ರೂ ಸುಮ್ನೆ ಇದ್ಬಿಡಿ. ನಿತಿನ್ ಸಾನ್ವಿನ ಮಾಡಿದಾನೆ, ಅದಕ್ಕೆ ಅವನ ಪ್ರೀತಿ ಅವನ್ಗೆ ಸಿಗಬೇಕು. ಅವನ ಲೈಫ್ ನನ್ನ ಲೈಫ್ ತರ ಆಗ್ಬಾರ್ದು. ಪಂಕಜ್, ಅಲ್ವೋ, ಸಾನ್ವಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ವಿಕ್ರಮ್ ಅಂತ ಸೀನೇ ಇಲ್ಲ. ಈ ಗಂಡು ಬೀರಿ ಸಾನ್ವಿ ಪ್ರೀತಿ ಮಾಡೋದ ಭಾಷೆ ಮಾಡೋಕ್ಕೂ ಒಂದು ಲಿಮಿಟ್ ಇರಬೇಕು ಎಂದು ಜೋರಾಗಿ ನಕ್ಕ. ಪಂಕಜ್ ಸಾನ್ವಿ ವಿಷಯದಲ್ಲಿ ವಿಕ್ರಮ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅನ್ನೋದು ಅರ್ಥ ಆಗದೆ ನಿರುಪಾಯನಾಗಿ ಕುಳಿತ. ಸಾನ್ವಿ ಕಣ್ಣು ಬಿಟ್ಟಾಗ ಪಲ್ಲವಿ ಅವಳ ಬಳಿಯೇ ಕುಳಿತಿದ್ದಳು. ಅವಳನ್ನು ನೋಡಿದ ತಕ್ಷಣ ಸಾನ್ವಿಗೆ ದುಃಖ ಉಕ್ಕಿ ಬಂತು. ಅವಳು ಅಳುತ್ತಾ, ಅತ್ತಿಗೆ, ನಾನು ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ. ವಿಕ್ರಮ್ ಸರ್ಗೆ ನನ್ ಮೇಲೆ ಇರೋದು ಕಾಳಜಿ ಅಲ್ಲ, ದ್ವೇಷ. ಅದಕ್ಕೆ ಅವರು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ನನ್ನ ಮಾತು ಕೇಳಿದ್ರೆ ಸಾಕು, ಅವರಿಗೆ ಕೋಪ ಬರುತ್ತೆ. ಇವತ್ತು ಅಷ್ಟೇ, ನಾನು ಏನೋ ಹೇಳಿದ್ರೆ ಅವರು ಏನೋ ಹೇಳ್ತಾರೆ. ಅವರಿಗೆ ನನ್ನ ಬಗ್ಗೆ ಕೇರ್ ಜಾಸ್ತಿ. ಅದಕ್ಕೆ ಇನ್ನೂ 1 ತಿಂಗಳಲ್ಲಿ ನಿತಿನ್ ಅವರ ಜೊತೆ ಮದ್ವೆ ಮಾಡೇ ಮಾಡ್ತಾರಂತೆ. ಅತ್ತಿಗೆ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಅದನ್ನು ಹೇಳೋಕ್ಕೂ ಅವರು ಅವಕಾಶ ಕೊಡ್ತಿಲ್ಲ. ಹೀಗೆ ಹಿಂಸೆ ಕೊಟ್ರೆ ನಾನು ಬದುಕಿರಲ್ಲ ಅಷ್ಟೇ ಎಂದಳು ಅಳುತ್ತಾ. ಆಗ ಪಲ್ಲವಿ ಅವಳನ್ನು ಸಮಾಧಾನ ಮಾಡುತ್ತಾ, ಹಾಗೆಲ್ಲ ಮಾತಾಡ್ಬೇಡ ಸಾನ್ವಿ, ನಿಂಗೇನಾದ್ರೂ ಆದ್ರೆ ಆಂಟಿ ಅಂಕಲ್ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ? ನೋಡು, ದುಡುಕ್ಬೇಡ. ಆ ದೇವ್ರು ಅಷ್ಟು ಕ್ರೂರಿ ಅಲ್ಲ, ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ಪ್ಲೀಸ್ ಸಮಾಧಾನ ಮಾಡ್ಕೋ ಎಂದಳು. ಸಾನ್ವಿ ಮಾತನಾಡಲಾರದೆ ಅಳುತ್ತಲೇ ಇದ್ದಳು. ಸಂಜೆ ತನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬಂದ. ಮನೆ ದೇವರ ಪೂಜೆ ಸಾಂಗವಾಗಿ ನೆರವೇರಿತು. ಪೂಜೆ ಮುಗಿದ ನಂತರ ಮಾತಿಗಾರಂಭಿಸಿದ ಸಂಜಯ್, ಅಪ್ಪ ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಆದ್ರೆ ನೀವು ಕೋಪ ಮಾಡ್ಕೋಬಾರ್ದು. ನಾನ್ ಹೇಳಿದಕ್ಕೆ ನಿಮ್ಮ ಮನಸ್ಸಲ್ಲಿ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ ಸಾಕು ಎಂದಾಗ ಪ್ರಕಾಶ್, ನಿಮ್ಮ 3 ಜನದ ಮೇಲೆ ನಾವು ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿದ್ದೇವಾ? ನೀನು, ಪಂಕಜ್, ಶರಣ್ಯ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಿಮ್ ಮೇಲೆ ಕೋಪ ಮಾಡ್ಕೊಳಲ್ಲಪ್ಪ, ಅದೇನು ಅಂತ ನೇರವಾಗಿ ಹೇಳು ಎಂದಾಗ ಸಂಜಯ್, ಅಪ್ಪ, ನಾನು ಜಗನ್ ತಂಗಿ ಅಂಜಲಿನ ಇಷ್ಟಪಟ್ಟಿದ್ದೀನಪ್ಪ. ಮದುವೆ ಆದ್ರೆ ಅವಳನ್ನೇ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಆದ್ರೆ ನಾನು ಮತ್ತೆ ಇನ್ಯಾರನ್ನು ಮದುವೆ ಆಗಲ್ಲ. ನಾನ್ ನಿಮ್ಮನ್ನ ಹೆದರಿಸ್ತಿಲ್ಲ, ಆದ್ರೆ ಅವಳನ್ನ ಬಿಟ್ಟು ನನ್ನ ಲೈಫಲ್ಲಿ ಯಾರು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಅಷ್ಟೇ ಎಂದಾಗ ಸುಶೀಲಾ, ಆ ಹುಡುಗಿನ ನಾವ್ಯಾಕೆ ಬೇಡ ಅಂತೀವಿ? ಖಂಡಿತ ಅವಳು ನಮ್ಮ ಸೊಸೆ ಆಗುವುದಕ್ಕೆ ನಮ್ಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆ ಹುಡುಗಿ ತುಂಬಾ ಚುರುಕು. ಶರಣ್ಯ ಮದುವೆ ದಿನ ನೋಡಿದ್ವಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಅಲ್ಲ, ಅವಳು ಎಲ್ಲರನ್ನು ಮಾತಾಡಿಸೋ ರೀತಿ, ಅವಳ ಸಂಸ್ಕಾರ ನೋಡಿನೇ ನಮ್ಗೆ ಮೆಚ್ಚುಗೆ ಆದ್ಲು. ಆದ್ರೆ ಅವಳೇ ನಮ್ಮ ಸೊಸೆ ಆಗ್ತಾಳೆ, ನೀನು ಅವಳನ್ನ ಇಷ್ಟಪಟ್ಟಿದ್ಯಾ ಅನ್ನೋ ಸಣ್ಣ ಸುಳಿವು ನಮ್ಗೆ ಇರ್ಲಿಲ್ಲ. ಹೋಗ್ಲಿ ಬಿಡಪ್ಪ, ಆ ದೇವ್ರು ಯಾರ್ಯಾರ ಹಣೆಯಲ್ಲಿ ಯಾರ್ಯಾರನ್ನ ಬರ್ದಿರ್ತಾನೋ ಯಾರಿಗ್ ಗೊತ್ತು. ನೀವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅನ್ನೋದು ನಿಮ್ಮ ಹಣೆಯಲ್ಲಿ ಬರ್ದಿದ್ರೆ ತಪ್ಪಿಸೋದಕ್ಕೆ ನಾವ್ಯಾರು? ಸರಿ, ನೀನೇ ಹೇಳು, ಅವ್ರ ಮನೆಗೆ ಹೋಗಿ ಯಾವತ್ತು ಹೆಣ್ಣು ಕೇಳೋಣ ಅಂತ ಎಂದಾಗ ಸಂಜಯ್, ಪ್ರಕಾಶ್ ಮತ್ತು ಸುಶೀಲಾ ಇಬ್ಬರನ್ನು ತಪ್ಪಿಕೊಂಡು, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್
ಥ್ಯಾಂಕ್ಸ್ ಅಮ್ಮ ಎಂದು ಕಣ್ಣೀರು ಸುರಿಸಿದ. ಆಗ ಪ್ರಕಾಶ್ ಯಾಕಪ್ಪ ಕಣ್ಣಲ್ಲಿ ನೀರು ಎಂದಾಗ ಸಂಜಯ್, ಅಪ್ಪ ಅಮ್ಮ ನನ್ಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ದೀನಿ, ನೀವು ನನ್ಗೆ ಅಕ್ಕಂಗೆ ಅಣ್ಣಂಗೆ ನಾವು ಕೇಳಿದ್ದನ್ನು ಇಲ್ಲ ಎಂದಿಲ್ಲ. ಮದುವೆ ವಿಷಯದಲ್ಲೂ ಅಷ್ಟೇ, ಅಣ್ಣ ಪ್ರೀತಿ ಮಾಡಿದವರು ನಾನು ಪ್ರೀತಿ ಮಾಡಿದವರನ್ನೇ ಮದ್ವೆ ಆಗೋದಕ್ಕೆ ಪರ್ಮಿಷನ್ ಕೊಟ್ರಿ. ಅಕ್ಕಂಗೂ ಒಂದು ಒಳ್ಳೆ ಜೀವನ ಕೊಡಿಸಿದ್ದೀರಾ ಅಂತ ಅಪ್ಪ ಅಮ್ಮನ್ನ ಪಡೆಯುವುದಕ್ಕೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ ಎಂದಾಗ ಸುಶೀಲ, ಪುಣ್ಯ ಮಾಡಿರೋದು ನೀವಲ್ಲಪ್ಪ, ನಾವು ನಿಮ್ಮಂತ ಮಕ್ಕಳನ್ನ ಪಡೆಯುವುದಕ್ಕೆ ನಾವು ಪುಣ್ಯ ಮಾಡಿದ್ದೇವೆ. ಈಗಿನ ಕಾಲದ ಮಕ್ಕಳು ತಂದೆ ತಾಯಿನ ಕೇರೆ ಮಾಡಲ್ಲ, ಅವರ ಮಾತು ಕೇಳಲ್ಲ, ಆದರೆ ನೀವು ನಮ್ಮನ್ನ ದೇವ್ರು ಅಂತ ಪೂಜಿಸ್ತೀರಾ, ಇದಕ್ಕಿಂತ ಪುಣ್ಯ ಬೇಕಾ ನಮಗೆ? ಸರಿ, ನಾವು ಹೊರಡೋಣ ಎಂದು ಹೇಳಿದಳು. ಎಲ್ಲರೂ ಬಂದು ಕಾರ್ ಹತ್ತಿದರು. ಸಂಜಯ್ ಊರಿನತ್ತ ಕಾರ್ ಡ್ರೈವ್ ಮಾಡಿದ. ಸಾನ್ವಿ ತುಂಬಾ ಹೊತ್ತು ಅಳುತ್ತಲೇ ಇದ್ದಳು. ಪಲ್ಲವಿಗೆ ಅವಳನ್ನು ಸಮಾಧಾನ ಮಾಡಲು ಆಗದೆ ಅವಳನ್ನೇ ನೋಡುತ್ತಾ ಕುಳಿತಳು. ಇದ್ದಕ್ಕಿದ್ದ ಹಾಗೆ ಪಲ್ಲವಿಗೆ ವಾಂತಿ ಬಂದಂತಾಗಿ ವಾಶ್ರೂಮ್ ಕಡೆ ಓಡಿದಳು. ಸಾನ್ವಿಗೆ ತನ್ನ ಬಗ್ಗೆ ಕೋಪ ಬಂತು. ಅವಳು ಮನಸ್ಸಲ್ಲಿ, ನನಗೆ ಎಷ್ಟು ನೋವಿದ್ದರೂ ಅದನ್ನ ಪಲ್ಲವಿ ಅತ್ತಿಗೆ ಮುಂದೆ ತೋರಿಸಿಕೊಳ್ಳಬಾರದಿತ್ತು. ಅವರು ಪ್ರೆಗ್ನೆಂಟ್, ಈ ಸಮಯದಲ್ಲಿ ಅವರು ಟೆನ್ಷನ್ ಹಾಕೋಬಾರದು, ಆಗ್ಲೇ ತುಂಬಾ ಹೊತ್ತಾಗಿದೆ ಅನ್ಸುತ್ತೆ ಎಂದುಕೊಂಡು ಗಡಿಯಾರದ ಕಡೆ ನೋಡಿದಳು. ಗಂಟೆ 4 ಆಗಿತ್ತು. ಪಲ್ಲವಿ ಇನ್ನೂ ಮಧ್ಯಾಹ್ನದ ಊಟ ಮಾಡಿರಲಿಲ್ಲ ಅನ್ನೋದು ಸಾನ್ವಿಗೆ ಗೊತ್ತಾಗಿ ಪಲ್ಲವಿ ಬಗ್ಗೆ ಪಾಪ ಎನಿಸಿ ತಕ್ಷಣ ಅವಳು ವಾಶ್ರೂಮ್ಗೆ ಬಂದು ವಾಂತಿ ಮಾಡಿ ಸುಸ್ತಾಗಿದ್ದ ಪಲ್ಲವಿಯ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದವಳು. ಅವಳನ್ನು ಹಾಲ್ನಲ್ಲಿ ಕೂರಿಸಿ ಅಡುಗೆ ಮನೆಗೆ ಹೋದವಳು. ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಬಂದಳು. ಸಾನ್ವಿಯೇ ಪಲ್ಲವಿಗೆ ಊಟ ತಿನ್ನಿಸಿದಳು. ಪಲ್ಲವಿ ಕೂಡ ಅದೇ ತಟ್ಟೆಯಲ್ಲಿ ತುತ್ತನ್ನು ತೆಗೆದುಕೊಂಡು ಸಾನ್ವಿಗೆ ತಿನ್ನಿಸಿದಳು. ಇಬ್ಬರು ಊಟ ಮುಗಿಸಿದ ನಂತರ ಸಾನ್ವಿ ಒಂದು ಸೇಬು ತೆಗೆದುಕೊಂಡು ಕಟ್ ಮಾಡಿ ಪಲ್ಲವಿಗೆ ಬಲವಂತವಾಗಿ ತಿನ್ನಿಸಿದ. ಸಾನ್ವಿ, ಸಾರಿ ಅತ್ತಿಗೆ, ನಾನು ಫೂಲ್ ತರ ಬಿಹೇವ್ ಮಾಡ್ಬಿಟ್ಟೆ. ನೀವು ಪ್ರೆಗ್ನೆಂಟ್ ಅನ್ನೋದು ಮರೆತು ನನ್ನ ನೋವನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಇಂಥ ಟೈಮಲ್ಲಿ ನೀವು ಟೆನ್ಷನ್ ಮಾಡ್ಕೋಬಾರ್ದು, ಆದ್ರೆ ನನ್ನಿಂದ ನಿಮ್ಗೆ ತುಂಬಾ ಟೆನ್ಷನ್ ಆಯ್ತು. ಸಾರಿ ಅತ್ತಿಗೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಎಂದಳು. ಆಗ ಪಲ್ಲವಿ, ಇಲ್ಲಮ್ಮ, ನನಗೆ ವಾಮಿಟ್ ಆಗಿದ್ದು ಖಾಲಿ ಹೊಟ್ಟೆಯಲ್ಲಿ ಇದ್ದೆ ಅಂತ ಅಲ್ಲಮ್ಮ, ನಿನ್ನ ಬಲವಂತಕ್ಕೆ ನಾನು ಊಟ ಮಾಡಿದ್ದು. ಬರ್ತಾ ಆಸೆ ಆಯ್ತು ಅಂತ ಪಾನಿಪುರಿ ತಿಂದೆ, ಅದರಿಂದ ಈ ರೀತಿ ಆಗಿದೆ. ಈ ಟೈಮಲ್ಲಿ ಮಸಾಲ ತಿನ್ನಬಾರ್ದು, ಆದರೆ ಆಸೆ ಆಯ್ತು ಅಂತ ತಿಂದೆ, ಅದಕ್ಕೆ ಈ ತರ ಹೊಟ್ಟೆ ಅಪ್ಸೆಟ್ ಆಗಿ ವಾಂತಿ ಆಗಿದೆ ಅಷ್ಟೇ. ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನೊಂದ್ಕೋಬೇಡ ಎಂದು ಸಮಾಧಾನ ಮಾಡಿದಳು. ಮುಂದೇನು, ಯಾರ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.